ನಮ್ಮ ಸಂತೋಷ ಡಿಪೆಂಡ್ ಆಗಿದ್ದು ನಮ್ಮ ಸೀರೆ ಮೇಲೆ. ಈಗೆಲ್ಲ ತಗೊಂಡು ಎಲ್ಲ ಬ್ಲೌಸ್ ಹೊಲಿಸಿ ಅದು ಮಾಡಿ, ಇಲ್ಲೊಂದು ಪ್ಯಾಚ್ ಇಲ್ಲೊಂದು ಡಿಸೈನ್ ಏನೇನು ಹಚ್ಚಿ ರೆಡಿ ಮಾಡಿ, ಎಲ್ಲ ಸೀರೆ ಎಲ್ಲ ರೆಡಿ ಮಾಡಿ, 2 ದಿವಸ ಮೊದಲು ಇಸ್ತ್ರಿ ಹೊಡೆದು ಎಲ್ಲ ರೆಡಿ ಮಾಡಿ ಇಟ್ಟು, ಸಂತೋಷ, ಎಷ್ಟು ಸಂತೋಷ, ತಗೊಳ್ಳುವಾಗ ಎಷ್ಟು ಸಂತೋಷ, ಎಲ್ಲ ತಗೊಂಡು ರೆಡಿ ಮಾಡಿ ಎಲ್ಲ ಸಂತೋಷ. ಹಬ್ಬಕ್ಕೆ ಚರ್ಚಿಗೆ ಹೋಗಿದೀವಿ, ಚರ್ಚಿಗೆ ಹೋದ್ಮೇಲೆ ಚರ್ಚ್ ಅಲ್ಲಿ ಹೋಗಿ ಕೂತ್ಕೊಂಡಿವಿ, ಯಾರ ದೃಷ್ಟಿನೂ ನಮ್ ಕಡೆ ಬಿದ್ದಿಲ್ಲ, ಯಾರು ನಮ್ಮನ್ನ ನೋಡಿಲ್ಲ ಅಂದ್ರೆ ಆಯ್ತ್ರಿ, ನಮ್ ಸಂತೋಷ ಹೋಯ್ತು. ಇದು ಸೀರೆ ತಗೊಳ್ಬಾರ್ದಿತ್ತು, ಯಾರು ನೋಡಿಲ್ಲ, ಇದು ಸೀರೆ ಬಗ್ಗೆ ಅಬ್ಸರ್ವ್ ಮಾಡಿಲ್ಲ ಯಾರು, ಈ ಡಿಸೈನ್ ಯಾರು ಅಬ್ಸರ್ವ್ ಮಾಡಿಲ್ಲ, ಈ ಕಲರ್ ಯಾರು ಅಬ್ಸರ್ವ್ ಮಾಡಿಲ್ಲ, ಈ ಕಲರ್ ಅನ್ನು ಯಾರು ನೋಡಿಲ್ಲ, ಮುಗಿದೈತ್ರಿ ಸಂತೋಷ. ತಗೊಂಡಾಗ ಯಾರಿಗೂ ತೋರ್ಸಂಗಿಲ್ಲ, 1 ವಾರ ಯಾರಿಗೂ ಇಲ್ಲ ಸರ್, ಕ್ರಿಸ್ಮಸ್ ಹಾಕೋತಿಲ್ಲ ಅವಾಗ ನೋಡ್ರಿ, ಕ್ರಿಸ್ಮಸ್ಗೆ ಹಾಕ್ತಿಲ್ಲ ಅವಾಗ ನೋಡ್ರಿ, ಯಾವ ಕಲರ್ ಇಲ್ಲ ಅವಾಗ ನೋಡಿ, ಈಗ ಅವ್ರು ನೋಡಿಲ್ಲ, ಈಗ ನೋಡಿಲ್ಲ ಅಂದ್ರೆ ಆಯ್ತಪ್ಪ, ಕ್ರಿಸ್ಮಸ್ ಹೋಯ್ತು, ಸಂತೋಷ ಹೋಯ್ತು. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ನಿನ್ ಪ್ಯಾಂಟ್ ಕೋಟ್ ಮೇಲೆ ನಿನ್ ಸಂತೋಷ ಡಿಪೆಂಡ್ ಆಗೋದು ಬೇಡ. ನಿನ್ನ ಸಂತೋಷ ಸೀರೆ ಮೇಲೆ, ಲಾಂಗ್ ಫ್ರಾಕ್, ಆ ಫ್ರಾಕ್, ಈ ಫ್ರಾಕ್ ಮೇಲೆ ಡಿಪೆಂಡ್ ಆಗೋದು ಬೇಡ. ನಿನ್ನ ಸಂತೋಷ ನಿನ್ನಲ್ಲಿರುವಂತ ಪರಾಕ್ರಮಿಯಾದ ಕ್ರಿಸ್ತನ ಮೇಲೆ ಡಿಪೆಂಡ್ ಆಗಿರ್ಲಿ. ಸಂತೋಷವಿಲ್ವಾ? ಹಾಗಾದ್ರೆ ಪರಾಕ್ರಮ ಮಾಡಿ ಸಂತೋಷವನ್ನ ತೆಗೆದುಕೊಂಡು ಬರ್ತಾನೆ ಜೀವಿತದಲ್ಲಿ, ಕ್ರಿಸ್ತ ಯೇಸುವಿನ ನಾಮದಲ್ಲಿ.